ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತು 3 ಸ್ಟೆಪ್ಸ್ ಅಲ್ಲಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಹಾಗೆ 10 ನಂಬರ್ ಕ್ರೋಶಾ ನೀಡಲ್ನ ತಗೊಂಡು ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 2 ಚೈನ್ ಹಾಕೊಳ್ತಾ ಇದೀನಿ. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಒಂದ್ಸಲ ದಾರ ಸುತ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ಬೇಕು, ನೆಕ್ಸ್ಟ್ 2 ದಾರ ಒಂದ್ ಮಾಡ್ಕೊಳ್ಬೇಕು. ಈ ರೀತಿ ಪಕ್ಕದಲ್ಲಿನೇ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಒಂದೇ ಹೋಲಲ್ಲಿ ಮಾಡ್ಕೊಂಡು ಹೋಗ್ಬಾರ್ದು, ಮತ್ತೆ ತುಂಬಾ ಗ್ಯಾಪ್ ಕೊಟ್ಟು ಕೂಡ ಮಾಡ್ಕೊಳ್ಬಾರ್ದು. ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ಗೆ ಕಂಬಗಳನ್ನ ಹಾಕೊಂಡು ಹೋಗ್ಬೇಕು. ನೀವು ಈ ರೀತಿಯಾಗಿ ಒಂದೇ ಸಮ ಲೆಂತ್ ಈಕ್ವಲ್ ಆಗಿ ಬರಬೇಕು, ಮತ್ತೆ ಬಟ್ಟೆಯು ಕೂಡ ಒಂದೇ ಲೈನ್ ಅಲ್ಲಿ ಇರಬೇಕಾಗುತ್ತೆ. ಈ ರೀತಿಯಾಗಿ ಸ್ಟಾರ್ಟಿಂಗ್ 2 ಚೈನ್ ಆದ್ಮೇಲೆ ಒಟ್ಟು 7 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ 2 ಚೈನ್ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಂಡು ಅದಾದ್ಮೇಲೆ 7 ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ. ನೋಡಿ, ಸೂಜಿ ಮೇಲೆ ದಾರ ಸುತ್ಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರನ ತರಬೇಕು. ಎರಡಕ್ಕೊಂದು ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗು ಮಾತ್ರ 2 ಚೈನ್ ಬರುತ್ತೆ, ನೆಕ್ಸ್ಟ್ ಈ 2 ಚೈನ್ ಬಂದು ಬರೋದಿಲ್ಲ. ಈಗ ಇನ್ನೊಂದು ಹಾಕೊಳ್ಬೇಕು. 7 ಆಗಿದೆ ಕಂಬಗಳು ಒಟ್ಟು. ಈಗ 8ನೇದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 2 ಚೈನ್ ಆದ್ಮೇಲೆ 7 ಡಬಲ್ ಕ್ರೋಶ ಆದ್ನಂತರ ಒಂದು ಚೈನ್ ಹಾಕೊಂಡು ದಾರನ ಮೇಲೆ ಕೇಳ್ಕೊಳ್ತಾ ಇದ್ದೀನಿ. ದಾರನ ಮೇಲೆ ಕೇಳ್ಕೊಂಡು ಒಂದು ಬಿಗ್ ಸೈಜ್ ರೌಂಡ್ ಬೀಡ್ ನ ತಗೊಳ್ತಾ ಇದ್ದೀನಿ. ನಾನು ಕಟ್ಟಿಂಗ್ ಇರೋದು ತಗೊಂಡಿದ್ದೀನಿ. ನೀವು ಯಾವ್ದು ಡಿಸೈನ್ ಇರೋದು ಅಥವಾ ಪ್ಲೇನ್ ಕೂಡ ತಗೊಳ್ಬಹುದು, ಕ್ರಿಸ್ಟಲ್ ಬೀಡ್ ಕೂಡ ಬಳಸ್ಬೋದು, ನಿಮ್ಗೆ ಇಷ್ಟ ಬಂದಿದೆ. ಈ ರೀತಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದ ನಂತರ ಒಂದು ಚೈನ್ ಹಾಕೊಳ್ಬೇಕು. 8 ಕಂಬಗಳಾದ್ಮೇಲೆ ಒಂದು ಚೈನ್, ಒಂದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಮತ್ತೊಂದು ಚೈನ್ ಈ ರೀತಿ ಹಾಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಸೂಜಿ ಮೇಲೆ ದಾರ ಸುತ್ಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರನ ಮೇಲಕ್ಕೆ ತಂದು ಎರಡಕ್ಕೊಂದು ಮತ್ತೆ ಕಂಬನ ಮಾಡ್ಕೊಳ್ಬೇಕು. ಸೊ ಇಲ್ಲಿ 8 ಡಬಲ್ ಕ್ರೋಶಗಳನ್ನ ಹಾಕೊಳ್ಬೇಕಾಗುತ್ತೆ. ಒಟ್ಟು ನಾವು ಸ್ಟಾರ್ಟಿಂಗ್ ಬಾಕ್ಸ್ ಅಂತ ಕರಿತೀವಿ, ಆ ಬಾಕ್ಸ್ ಅಲ್ಲಿ ಒಂದು 2 ಚೈನ್ ಹಾಕೊಂಡ್ವಿ. ಅದಾದ ನಂತರ 7 ಡಬಲ್ ಕ್ರೋಶ ಮಾಡ್ಕೊಂಡ್ವಿ. ಈಗ ಮಿಕ್ಕಿದ ಕಡೆ ಎಲ್ಲ 8 ಡಬಲ್ ಕ್ರೋಶಗಳನ್ನ ಹಾಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ 2 ಚೈನ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ 8 ಡಬಲ್ ಕ್ರೋಶಗಳನ್ನ ಕಂಟಿನ್ಯೂಸ್ ಆಗಿ ಒಂದೇ ಸಮ ಹಾಕೊಂಡು ಹೋಗ್ಬೇಕಾಗುತ್ತೆ. ಎಲ್ಲಾನು ಲೆಂತ್ ಕೂಡ ಒಂದೇ ರೀತಿ ಬರಬೇಕು. ಬಟ್ಟೆಗೆ ನಾವು ನೀಡಲ್ ಹಾಕ್ತೀವಲ್ಲ ಆ ಪಾಯಿಂಟ್ ಕೂಡ ಈವನ್ ಆಗಿ ಬರಬೇಕು ಎಲ್ಲಾ ಕಂಬಗಳಿಗೆ. ಅವಾಗ ನಿಮ್ಗೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಅಥವಾ ಬಟ್ಟೆಗೆ ನೀವು ನೀಡಲ್ ಹಾಕೋ ಜಾಗದಲ್ಲಿ ಒಂದು ಮೇಲೆ ಕೆಳಗೆ ಮಾಡ್ಕೊಂಡು ಹೋದ್ರಿ ಅಂದ್ರೆ ಫಿನಿಶಿಂಗು ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ. ಈ ರೀತಿಯಾಗಿ 8 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. 7 ಆಗಿದೆ. ಈಗ 8ನೇ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ. ತುಂಬಾ ಈಸಿ ಇದೆ. ಡಬಲ್ ಕ್ರೋಶೆ ಟ್ರಿಪಲ್ ಕ್ರೋಶದಲ್ಲೇ ಮುಗ್ದು ಹೋಗುತ್ತೆ ಡಿಸೈನು. ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು. ಕೌಂಟಿಂಗ್ಸ್ ಕೂಡ ಕಷ್ಟ ಏನೂ ಇಲ್ಲ, ತುಂಬಾ ಈಸಿ ಇದೆ. ಕೌಂಟಿಂಗ್ಸ್ ಕೂಡ ಕನ್ಫ್ಯೂಸ್ ಆಗೋ ತರ ಏನಿಲ್ಲ. ಈ ರೀತಿ 8 ಕಂಬಗಳನ್ನ ಮಾಡ್ಕೊಳ್ಬೇಕು. ನೋಡಿ, 8 ಕಂಬ ಆದ್ಮೇಲೆ ಇವಾಗ ಒಂದು ಚೈನ್ ಹಾಕೊಳ್ಳಿ. 8 ಕಂಬ ಆಗಿದೆ. ಈಗ 6 ಚೈನ್ ಹಾಕೊಳ್ಬೇಕು. ಸ್ಟಾರ್ಟಿಂಗ್ ನಲ್ಲಿ ನಾವು ಒಂದು ಬಾಕ್ಸ್ ಆದ್ಮೇಲೆ ಬೀಡ್ ಹಾಕೊಂಡಿದೀವಲ್ಲ, ಒಂದು ಚೈನು ಬೀಡು ಒಂದು ಚೈನು. ಈಗ ಇಲ್ಲಿ 6 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ನಾವಿಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬೀಡ್ ಹಾಕೊಂಡಿರ್ತೀವಲ್ಲ, ಅಲ್ಲಿ ಗ್ಯಾಪ್ ಏನಿದೆ ಅಷ್ಟು ಗ್ಯಾಪ್ ನ ಬಿಟ್ಟು ಇಲ್ಲಿ ಬಟ್ಟೆಗೆ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಬೀಡ್ ಏನ್ ಹಾಕೊಂಡಿರ್ತೀವಿ ಅಷ್ಟು ಗ್ಯಾಪ್ ನ ಬಿಟ್ಟು, ಅಂದ್ರೆ ಅಂದಾಜು ಅಂದ್ರೆ ಒಂದು ಅರ್ಧ ಇಂಚಷ್ಟು ಗ್ಯಾಪ್ಗೆ ನಾನು ಇಲ್ಲಿ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಕಂಟಿನ್ಯೂಸ್ ಆಗಿ ಒಟ್ಟು 8 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗು 8 ಕಂಬ, ಒಂದು ಚೈನು, ಒಂದು ಬೀಡು, ಒಂದು ಚೈನು, ಮತ್ತೆ 8 ಕಂಬ, ಅದಾದ ನಂತರ 6 ಚೈನು. ಈ ರೀತಿಯಾಗಿ ಹಾಕೊಂಡು ಹೋಗ್ಬೇಕಾಗತ್ತೆ. ಸೊ ಪೂರ್ತಿ ಇದೇ ರೀತಿ ಬಟ್ಟೆಗೆ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗ್ಬೇಕು. 8 ಕಂಬ ಆದ್ಮೇಲೆ ಒಂದು ಬೀಡು, ಅಂದ್ರೆ ಬೀಡ್ ಅಕ್ಕಪಕ್ಕದಲ್ಲಿ ಒಂದೊಂದು ಚೈನ್ ಬರಬೇಕು. ಮತ್ತೆ 8 ಕಂಬ ಆದ್ಮೇಲೆ 6 ಚೈನು, ಮತ್ತೆ 8 ಕಂಬ ಬೀಡು. ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗ್ಬೇಕು. ಲಾಸ್ಟ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಕಾಂಟ್ರಾಸ್ಟ್ ಕಲರ್ ದಾರ 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ.
ಸ್ಟಾರ್ಟಿಂಗ್ ಈ ರೀತಿ 2 ಚೈನ್ ಏನ್ ಹಾಕಿರ್ತೀವಿ ಅಲ್ಲಿಗೆ ಬಟ್ಟೆಗೆ ಟೂ ಚೈನ್ಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 3 ಚೈನ್ ಹಾಕೋಬೇಕಾಗುತ್ತೆ. ಮೂರು ಚೈನ್ ಹಾಕಿ ಇಲ್ಲಿ 4 ಮತ್ತು 5ನೇ ಕಂಬದ ಮಧ್ಯ 1 2 3 4 ಮತ್ತು 5ನೇ ಕಂಬದ ಮಧ್ಯ ನೀಡಲ್ ಹಾಕ್ಬೇಕು. ಹೋಲ್ ಗ್ಯಾಪ್ ಅಲ್ಲ, ಕಂಬದ ಮಧ್ಯ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ ಹಾಕಿ ಆ ಬೀಡ್ ಮುಂಚೆ ಒಂದು ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಬೇಕಾಗುತ್ತೆ. ಬೀಡ್ಗಿಂತ ಮುಂಚೆ ಸಿಂಗಲ್ ಚೈನ್ ಏನ್ ಹಾಕಿರ್ತೀವಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ 4 ಅಥವಾ 5 ಚೈನ್ಗಳನ್ನ ಹಾಕೋಬೇಕು. ನಾನು ಫಸ್ಟ್ 4 ಹಾಕೊಂಡೆ, ಸಾಕಾಗಿಲ್ಲ, ಹಾಗಾಗಿ 5 ಚೈನ್ ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೀಡ್ಸುತ್ತ ಅಷ್ಟು ಚೈನ್ಗಳನ್ನ ಹಾಕಿ ಈ ಬೀಡ್ ಆದ್ಮೇಲೆ ಸಿಂಗಲ್ ಚೈನ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಲಾಕ್ ನ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ 3 ಚೈನ್ ಹಾಕಿ ಮತ್ತೆ 4 ಮತ್ತು 5ನೇ ಕಂಬದ ಮಧ್ಯೆ ಲಾಕ್ ನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, 4ನೇ ಕಂಬ ಮತ್ತು 5ನೇ ಕಂಬ ಎರಡರ ಮಧ್ಯ ಅಂದ್ರೆ 8 ಕಂಬಗಳ ಮಧ್ಯಕ್ಕೆ ಲಾಕ್ ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನೋಡಿ, ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಈ 6 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೆ ಮಾಡ್ಕೋಬೇಕು. ಮತ್ತೆ 2ಕ್ಕೆ ಲಾಸ್ಟ್ ಅಲ್ಲಿ 2ಕ್ಕೆ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೆ ಅದಾದ ನಂತರ ಲಾಸ್ಟ್ ಅಲ್ಲಿ 2ಕ್ಕೆ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. ಬೇಕಿದ್ದಲ್ಲಿ ನೀವು ಡಬಲ್ ಕ್ರೋಶನ ಕೂಡ ಇಷ್ಟೇ ಲೆಂತ್ ಆಗಿ ಮಾಡ್ಕೊಳ್ಬಹುದು. ಟ್ರಿಪಲ್ ಕ್ರೋಶನೇ ಮಾಡ್ಕೊಳ್ಬೇಕಂತ ಏನಿಲ್ಲ. ಈ ರೀತಿಯಾಗಿ ಒಟ್ಟು 14 ಟ್ರಿಪಲ್ ಕ್ರೋಶನ ಈ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. 6 ಚೈನ್ ಗ್ಯಾಪ್ ಏನಿದೆ ಇದರಲ್ಲಿ ಒಟ್ಟು 14 ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕು. ಸೊ ಎಲ್ಲವೂ ಕೂಡ ಒಂದೇ ಲೆಂತ್ ಅಲ್ಲಿ ಬರಬೇಕಾಗುತ್ತೆ. ನೋಡಿ, ಈ ರೀತಿ 14 ಕಂಬಗಳು ಪೂರ್ತಿ ಆದ್ಮೇಲೆ ಯಾವ ರೀತಿ ಕಾಣಿಸ್ತದೆ ನೋಡಿ, ನೀಟಾಗಿ ಬರುತ್ತೆ ಫಿನಿಶಿಂಗು. ಈಗ ನೆಕ್ಸ್ಟ್ ಮತ್ತೆ 4 ಮತ್ತೆ 5ನೇ ಕಂಬ ಮಧ್ಯದಲ್ಲಿ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ 3 ಚೈನ್ ಹಾಕಿ ಬೀಡ್ ಗಿಂತ ಮುಂಚೆಯಲ್ಲಿ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಬೇಕು. ಬೀಡ್ಗಿಂತ ಮುಂಚೆ ಸಿಂಗಲ್ ಚೈನ್ ಏನಿರುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ 5 ಚೈನ್ ಹಾಕಿ ಬೀಡ್ ಆದ್ಮೇಲೆ ಸಿಂಗಲ್ ಚೈನ್ ಏನ್ ಹಾಕಿರ್ತೀವಿ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಬೇಕಾಗತ್ತೆ. ಬೀಡ್ ಆದ್ಮೇಲೆ ಸಿಂಗಲ್ ಚೈನ್ಗೆ ಲಾಕ್ ನ ಮಾಡ್ಕೋಬೇಕು. ಈಗ ಮತ್ತೆ 3 ಚೈನ್ ಹಾಕಿ 8 ಕಂಬಗಳ ಮಧ್ಯ ಅಂದ್ರೆ 4 ಮತ್ತೆ 5ನೇ ಕಂಬದ ಮಧ್ಯಕ್ಕೆ ನೀಡಲ್ ಹಾಕಿ ಲಾಕ್ ನ ಮಾಡ್ಕೋಬೇಕು. ಮತ್ತೆ ಕಂಬಗಳನ್ನ 6 ಚೈನ್ ಗ್ಯಾಪ್ ಅಲ್ಲಿ 14 ಕಂಬಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಇಷ್ಟೇ ಡಿಸೈನ್. ತುಂಬಾ ಅಂದ್ರೆ ತುಂಬಾ ಈಸಿ ಇದೆ ನೋಡಿ. ಮತ್ತೆ ನಾನಿಲ್ಲಿ ಟ್ರಿಪಲ್ ಕ್ರೋಶನ ಈ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. 14 ಕರೆಕ್ಟ್ ಆಗಿ ಇಡ್ಸುತ್ತೆ. ನಿಮ್ಗೆ ಜಾಸ್ತಿನೂ ಹಾಕೊಳಕ್ ಹೋಗ್ಬೇಡಿ ಅಥವಾ ಕಡಿಮೆ ಕೂಡ ಹಾಕೊಳಕ್ ಹೋಗ್ಬೇಡಿ. ಫಿಲ್ಸ್ ಏನೂ ಬರೋದಿಲ್ಲ, ಸ್ಟಿಪ್ ಆಗಿ ನೀಟಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ಈ ರೀತಿ 14 ಕಂಬಗಳು ಆದ್ಮೇಲೆ ಟ್ರಿಪಲ್ ಕ್ರೋಶ ಆದ್ಮೇಲೆ ಮತ್ತೆ ನೆಕ್ಸ್ಟ್ 4 ಮತ್ತೆ 5ನೇ ಕಂಬದ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನೀವು ವಿತೌಟ್ ಬೇಸ್ ಲೈನ್ ಅಂದ್ರೆ ಬಾಕ್ಸ್ ಬಿಟ್ಟು ನೀವು ಚೈನ್ಗಳನ್ನ ಹಾಕಿ ಕೂಡ ಈ ಸೆಕೆಂಡ್ ಸ್ಟೆಪ್ ನ ಕಂಟಿನ್ಯೂ ಮಾಡ್ಕೊಳ್ಬಹುದು. ಇದು ಬೇಡ ನಿಮ್ಗೆ ಬೇಸ್ ಅಲ್ಲಿ ಡಬಲ್ ಕ್ರೋಶಗಳು ಬೇಡ ಅಂತ ಇದ್ದಲ್ಲಿ. ಸೊ ಈಗ ಮತ್ತೆ ಅಲ್ಲಿ ಸಿಂಗಲ್ ಚೈನ್ ಇರೋ ಕಡೆ ಲಾಕ್ ಮಾಡ್ಕೊಂಡು 5 ಚೈನ್ ಹಾಕಿ ಬೀಡ್ ಆದ್ಮೇಲೆ ಸಿಂಗಲ್ ಚೈನ್ಗೆ ಲಾಕ್ ನ ಮಾಡ್ಕೊಳ್ತೇವೆ. ನೋಡಿ, ಇಷ್ಟೇ. ಈ ರೀತಿಗೆ ಪೂರ್ತಿ ಸ್ಯಾರಿ ಹಾಕೊಂಡು ಹೋಗ್ಬೇಕಾಗತ್ತೆ ಡಿಸೈನ್. ನೋಡಿ, ಸೆಕೆಂಡ್ ಸ್ಟೆಪ್ ಆದ್ಮೇಲೆ ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇದೆ. ಬೇಕಿದ್ದಲ್ಲಿ ಇದಕ್ಕೂ ಕೂಡ ನೀವು ಕುಚ್ಚನ್ನ ಕಟ್ಕೊಳ್ಬಹುದು. ಆ ಬೀಡ್ ಏನಿದೆ ಅಲ್ಲಿಗೆ ಕುಚ್ಚನ್ನ ಕಟ್ಕೊಳ್ಬಹುದು. ಇಷ್ಟೇ ಬಿಟ್ಟು ಕೂಡ ಡಿಸೈನ್ ನೀವು ಚೆನ್ನಾಗಿ ಕಾಣಿಸುತ್ತೆ. 3 ಕುಚ್ಚು ಕಟ್ಕೊಳ್ಬಹುದು. ಬೇಕಿದ್ದಲ್ಲಿ 3 ಕುಚ್ಚು, 1 ಆರ್ಚ್, ಈ ರೀತಿ ಕೂಡ ನೀವು ಮಾಡ್ಕೊಳ್ಬಹುದು ಡಿಸೈನ್ ನ. ಸೊ ನೆಕ್ಸ್ಟ್ ಸ್ಟೆಪ್ ನಾನಿಲ್ಲಿ ಬೇಸ್ ಏನ್ ತಗೊಂಡಿದೀನಿ ಅದೇ ಕಲರ್ ಅಲ್ಲಿ 6 ಎಳೆ ದಾರನ ತಗೊಂಡಿದೀನಿ. ನೀವು ಬೇಕಿದ್ದಲ್ಲಿ ಸೀರೆ ಟ್ರಿಪಲ್ ಕಲರ್ ಅಲ್ಲಿ ಇತ್ತು ಅಂತ ಇದ್ದಲ್ಲಿ ಈ ಸ್ಟೆಪ್ ನ ಕೂಡ ಬೇರೆ ಕಲರ್ ದಾರ ಕೂಡ ಬಳಸ್ಕೊಳ್ಬಹುದು. ಸೊ ಕಲರ್ ಕಾಂಬಿನೇಷನ್ ನೀವು ಯಾವ ರೀತಿ ಚೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಸೈನು ಫಿನಿಶಿಂಗು ಡಿಪೆಂಡ್ ಆಗುತ್ತೆ. ಈ ರೀತಿ ಮತ್ತೆ ನಾನು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡಿದ ನಂತರ 3 ಚೈನ್ ಹಾಕಿ
ನೆಕ್ಸ್ಟ್ 3 ಚೈನ್ ಆದ್ಮೇಲೆ ಲಾಕ್ ಏನಿರುತ್ತೆ ಅದ್ರ ಮೇಲೆನೆ ಲಾಕ್ ನ ಮಾಡ್ಕೊಳ್ತಾ ಇದೀನಿ. ಲಾಕ್ ಮೇಲೆನೆ ಲಾಕ್ ನ ಮಾಡ್ಕೊಳ್ಬೇಕು. ಸೊ ಮತ್ತೆ 3 ಚೈನ್, ಮತ್ತೆ ಅಲ್ಲಿ ನೆಕ್ಸ್ಟ್ ಲಾಕ್ ಏನಿದೆ ಅಂದ್ರೆ ಬೀಡ್ ಗಿಂತ ಮುಂಚೆ ಏನ್ ಲಾಕ್ ಮಾಡ್ಕೊಂಡಿರ್ತೀವಿ ಅದ್ರ ಮೇಲೆನೆ ಲಾಕ್ ನ ಮಾಡ್ಕೊಳ್ತಾ ಇದೀನಿ. ಸಿಂಗಲ್ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಅದಾದ ನಂತರ ಮತ್ತೆ 5 ಚೈನ್ ಇರೋ ಕಡೆ 5 ಚೈನ್ ಕೂಡ ಹಾಕೊಳ್ಬಹುದು. ನಾನಿಲ್ಲಿ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತಾ ಇದೀನಿ. ದಾರನ ಮೇಲೆ ಕೆತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು. ಅದಾದ ನಂತರ ಬೀಡ್ ಲಾಕ್ ಮತ್ತೆ 2 ಚೈನ್ ಹಾಕೊಳ್ಬೇಕು. ಬೀಡ್ ಲಾಕ್ ಆದ್ಮೇಲೆ 2 ಚೈನ್ ಹಾಕಿ ಮತ್ತೆ ಸ್ಮಾಲ್ ಸೈಜ್ ಬೀಡ್ ಒಂದು ಬೀಡ್ ಇನ್ಸರ್ಟ್ ಮಾಡೋದು. ಬೀಡ್ ಲಾಕ್ ಮಾಡಿ ಈ ಬಿಗ್ ಸೈಜ್ ಬೀಡ್ ಪಕ್ಕ ಸಿಂಗಲ್ ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪ್ ಗೆ ನಾವಿಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ ಬೀಡ್ ಬೇಕಿದ್ದಲ್ಲಿ ನೀವು ಯೂಸ್ ಮಾಡ್ಬೋದು, ಇಲ್ಲದ್ರೆ ಡೈರೆಕ್ಟ್ ಆಗಿ 5 ಚೈನ್ ಹಾಕಿ ಕೂಡ ಲಾಕ್ ಮಾಡ್ಕೊಳ್ಬಹುದು. ನಾನು ಕುಚ್ಚದ ಅಕ್ಕಪಕ್ಕ ಒಂದೊಂದು ಬೀಡ್ ಇರ್ಲಿ ಅಂತ ಈ ರೀತಿಯಾಗಿ ಹಾಕೊಂಡಿದೀನಿ. ಇದೊಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ನಾವಂದ್ರೆ ಆರ್ಚಲ್ಲಿ ಎಲ್ಲೂ ಬೀಡ್ ಅಷ್ಟಾಗಿ ಬಳಸಿಲ್ಲ, ಹಾಗಾಗಿ ಇಲ್ಲಿಗೆ ಬೀಡ್ ತಗೊಂಡಿದೀನಿ. ಅದಾದ್ಮೇಲೆ ಮತ್ತೆ ಸುಜಿ ಮೇಲೆ ಒಂದು ಸಲ ದಾರನ ಸುತ್ಕೊಳ್ತೀನಿ. ಒಂದ್ಸಲ ದಾರ ಸುತ್ಕೊಂಡು ನಾವಿಲ್ಲಿ ಟ್ರಿಪಲ್ ಕ್ರೋಶ ಹಾಕಿರ್ತೀವಲ್ಲ, ಫಸ್ಟ್ ಟ್ರಿಪಲ್ ಕ್ರೋಶ ಮೇಲೆ ಹೋಲ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕ್ಬೇಕು. ದಾರನ ತಂದು ಎರಡಕ್ಕೊಂದ್ ಮಾಡ್ಕೊಳ್ಬೇಕು, ಮತ್ತೆ ಎರಡಕ್ಕೊಂದ್ ಮಾಡ್ಕೊಳ್ಬೇಕು, ಅಂದ್ರೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಈಗ 3 ಚೈನ್ ಹಾಕಿ ಕಂಬದ ಪಕ್ಕ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಮತ್ತೆ ಸುಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು. ಸೆಕೆಂಡ್ ಟ್ರಿಪಲ್ ಕ್ರೋಶ ಹೋಲ್ ಮೇಲೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದ್ ಮಾಡ್ಕೋಬೇಕು. ಮತ್ತೆ 3 ಚೈನ್ ಹಾಕಿ ಕಂಬದ ಪಕ್ಕದಲ್ಲಿ ಏನ್ ಗ್ಯಾಪ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕ್ಬೇಕು. ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಈ ರೀತಿಯಾಗಿ ಪ್ರತಿಯೊಂದು ಟ್ರಿಪಲ್ ಕ್ರೋಶ ಹೋಲ್ ಮೇಲೂ ಕೂಡ ಒಂದೊಂದು ಡಬಲ್ ಕ್ರೋಶ ಮಾಡಿ 3 ಚೈನ್ ಹಾಕಿ ಪಿಕೋ ಡಿಸೈನ್ ನ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ನೋಡಿ 3 ಚೈನ್ ಹಾಕಿ ಈ ಕಂಬ ಏನಿದೆ ಅಲ್ಲಿಗೆ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು ಪಿಕೋ ಡಿಸೈನ್ ನ ಮಾಡ್ಕೊಳ್ತಾ ಇದೀವಿ. ಸೊ ನೀವು ಬಿಗಿನರ್ಸ್ ಆಗಿದ್ರೆ ನೀವು ಪಿಕೋ ಹಾಕೋ ಟೈಮಲ್ಲಿ ನಿಮ್ಗೆ ಫ್ರಿಲ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಯಾಕೆಂತಂದ್ರೆ ನೀವು 3 ಚೈನ್ ಹಾಕೋದು ಸ್ವಲ್ಪ ಟೈಟ್ ಆಗಿ ಹಾಕಿದ್ರಿ 3 ಚೈನ್ ಅಂತ ನಿಮ್ಗೆ ಅಷ್ಟಾಗಿ ಫ್ರಿಲ್ಸ್ ಬರೋದಿಲ್ಲ. ಲೂಸ್ ಆಗಿ ಹಾಕಿದ್ರಿ ಅಂದ್ರೆ ನಿಮ್ಗೆ ಡಿಸೈನ್ ಅಲ್ಲಿ ನೆರಿಗೆ ಬರುವಂತ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ಒಂದು ಕಂಬ ಹಾಕೊಳ್ಬೇಕು, ಒಂದು ಹೋಲ್ ಗ್ಯಾಪ್ ಅಲ್ಲಿ ಅದ್ರ ಮೇಲೆ 3 ಚೈನ್ ಹಾಕಿ ಆ ಕಂಬಕ್ಕೆ ಪಿಕೋ ಡಿಸೈನ್ ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ರೀತಿಯಾಗಿ ಒಟ್ಟು 14 ಡಬಲ್ ಕ್ರೋಶ ಮತ್ತು ಪಿಕೋಸ್ ನ ಮಾಡ್ಕೋಬೇಕಾಗತ್ತೆ. ನೋಡಿ ಎಲ್ಲವೂ ಒಂದೇ ಲೆಂತ್ ಅಲ್ಲಿ ಬರ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈಗ ನೆಕ್ಸ್ಟ್ ಅಲ್ಲಿ ಸಿಂಗಲ್ ಚೈನ್ ಹಾಕಿರ್ತೀವಲ್ಲ ಬೀಡ್ಗಿಂತ ಮುಂಚೆ ಅದೇ ಜಾಗಕ್ಕೆ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದಾದ ನಂತರ ಮತ್ತೆ ದಾರನ ಮೇಲೆ ಕೇಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಒಂದು ದಾರನ ಮೇಲೆ ಕೇಳ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ಇನ್ಸರ್ಟ್ ಮಾಡ್ಕೊಳ್ಬೇಕು. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ಅದಾದ ನಂತರ 2 ಚೈನ್ ಹಾಕಿ ಒಂದು ಬೀಡ್ ಇನ್ಸರ್ಟ್ ಮಾಡಬೇಕು. ಅದಾದ ನಂತರ ಲಾಕ್ ಮಾಡ್ಕೊಂಡು ಮತ್ತೆ ಅಲ್ಲಿ ಬೀಡ್ ಆದ್ಮೇಲೆ ಸಿಂಗಲ್ ಚೈನ್ ಏನಿರುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ನ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಲಾಕ್ ನ ಮಾಡ್ಕೊಳ್ಬೇಕು. ನಮ್ಗೆ ಕುಚ್ಚು ಕಟ್ಕೊಂಡ್ರೆ ಕುಚ್ಚು ಆ ಕಡೆ ಈ ಕಡೆ ಒಂದೊಂದು ಬೀಡ್ ಕಾಣಿಸುತ್ತೆ, ಸ್ಮಾಲ್ ಸೈಜ್ ಬೀಡ್. ಸೊ ಈಗ ಮತ್ತೆ ಸುಜಿ ಮೇಲೆ ದಾರ ಸುತ್ಕೊಳ್ಬೇಕು. ಸುತ್ಕೊಂಡು ನೆಕ್ಸ್ಟ್ ಫಸ್ಟ್ ಟ್ರಿಪಲ್ ಕ್ರೋಶ ಏನಿದೆ ಆ ಹೋಲ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ 3 ಚೈನ್ ಹಾಕಿ ಕಂಬದ ಪಕ್ಕದಲ್ಲಿ ಏನಿದೆ ಗ್ಯಾಪ್ ಅಲ್ಲಿಗೆ ನೀಡಲ್ ಹಾಕ್ಬೇಕು. ನೀಡಲ್ ಹಾಕಿ ದಾರನ ತಗೊಂಡ್ ಬಂದು ಲಾಕ್ ಮಾಡ್ಕೊಳ್ಬೇಕು. ಪಿಕೋಟ್ ಆಗುತ್ತೆ. ಈ ರೀತಿಯಾಗಿ ಒಟ್ಟು 14
ಡಬಲ್ ಕ್ರೋಶ ಮತ್ತು 14 ಪಿಕಾಟ್ಸ್ ಆಗುತ್ತೆ. ನೀವು ಬೇಕಿದ್ದಲ್ಲಿ ಇಲ್ಲಿಗೆ ಟ್ರಿಪಲ್ ಕ್ರೋಶ ಕೂಡ ಮಾಡ್ಕೊಳ್ಬಹುದು. ಟ್ರಿಪಲ್ ಕ್ರೋಶ ಮಾಡಿ ಪಿಕಾಟ್ ಕೂಡ ಮಾಡ್ಕೊಳ್ಬಹುದು, ಏನ್ ತೊಂದರೆ ಇಲ್ಲ. ಅಂದ್ರೆ ಟ್ರಿಪಲ್ ಕ್ರೋಶ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಾಕೊಳ್ಬೇಕಾಗುತ್ತೆ, ಅಂದ್ರೆ ಲೆಂತ್ ಸ್ವಲ್ಪ ಕಡಿಮೆ ಬರೋ ರೀತಿ ಹಾಕೊಂಡು ಈ ರೀತಿ 14 ಪಿಕಾಟ್ಸ್ ಆದ್ಮೇಲೆ ನೆಕ್ಸ್ಟ್ ಸಿಂಗಲ್ ಚೈನ್ ಇರೋ ಕಡೆ ಬೀಡಿಗಿಂತ ಮುಂಚೆ ಏನ್ ಹಾಕಿರ್ತೀವಿ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಬೇಕು. ಸೊ ಮತ್ತೆ ಈಗ ದಾರನ ಮೇಲೆ ಕೇಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ ಒಂದು ಬೀಡ್ ಇನ್ಸರ್ಟ್ ಮಾಡಬೇಕು. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಅದಾದ ನಂತರ ಟೋಚಿ, ಮತ್ತೆ ಬೀಡ್ ಇನ್ಸರ್ಟ್ ಮಾಡೋದು ಒಂದು ಬೀಡ್ ಇನ್ಸರ್ಟ್ ಮಾಡಬೇಕು. ಅದಾದ ನಂತರ ಒಂದು ಬೀಡ್ ಲಾಕ್, ಮತ್ತೆ ಅಲ್ಲಿಗೆ ಲಾಕ್, ಸಿಂಗಲ್ ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಬೇಕು. ನೋಡಿ ತುಂಬಾ ನೀಟಾಗಿ ಬರುತ್ತೆ ಫಿನಿಶಿಂಗು, ಬರೀ ಥ್ರೆಡ್ ವರ್ಕ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಡಿಸೈನು. ಕಲರ್ ಕಾಂಬಿನೇಷನ್ ಕೂಡ ನೋಡಿ ತುಂಬಾ ಚೆನ್ನಾಗಿತ್ತು. ಇದೇ ರೀತಿಯಾಗಿ ಪೂರ್ತಿ ಸಾರಿನ ಹಾಕೊಂಡು ಹೋಗ್ಬೇಕಾಗತ್ತೆ ನೋಡಿ. ಪೂರ್ತಿ ಫಿನಿಶ್ ಆದ್ಮೇಲೆ ನಾನು ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಡಿಸೈನು. ಸೊ ಇದಕ್ಕೆ ಬೇಕಿದಲ್ಲಿ ನೀವು ಯಾವ ರೀತಿ ಬೇಕಾದ್ರೂ ಡೆಕೋರೇಟ್ ನ ಮಾಡ್ಕೊಳ್ಬಹುದು. ಸೊ ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬಹುದು, ಅಥವಾ ವಿದೌಟ್ ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ಕೂಡ ಫಿನಿಶಿಂಗ್ ನ ಇದೇ ರೀತಿ ಬಿಟ್ಬಿಡ್ಬೋದು. ಡಿಸೈನು ತೊಂದರೆ ಇಲ್ಲ. ಇದಕ್ಕೆ ನಾನು 137 ದಾರನ ಸ್ವಲ್ಪ ಲೆಂತಿಯಾಗಿ, ಅಂದ್ರೆ ಬೇಬಿ ಕುಚ್ಚಲು ಸ್ವಲ್ಪ ಲೆಂತಿಯಾಗಿ ಆರ್ಚೆಸ್ಟ್ ಲೆಂತಿಗೆ ಕುಚ್ಚನ್ನ ಕಟ್ಕೊಂಡಿದೀನಿ. ಮತ್ತು ನೋಡಿ ನೋಡ್ತಾ ಇರ್ಬೋದು ಸ್ಟೋನ್ ಚೈನ್ ಮತ್ತೆ ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ನ ಮಾಡ್ಕೊಂಡಿದೀನಿ. ಇವಾಗ ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತಿದೆ ಲುಕ್. ಬ್ರೈಡಲ್ ಸ್ಯಾರಿಗಳಂತೂ ಹೇಳಿ ಮಾಡಿಸಿದಂತ ಡಿಸೈನ್ ಇದು. ಆರ್ಚ್ ಕೂಡ ಸ್ವಲ್ಪ ಅಂದ್ರೆ ನಿಮ್ಗೆ ದೊಡ್ಡದಾಗಿನೇ ಬರುತ್ತೆ, ಕುಚ್ಚು ಕಡಿಮೆ ಇಡ್ಸುತ್ತೆ ಸ್ಯಾರಿಗೆ. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇವತ್ತಿಂದು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತು ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.